ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಲೋಕಲ್ ಲೆಜೆಂಡ್ಸ್. ನಾನು ನಿಮ್ಮ ಚಿಕ್ಕಬಳ್ಳಾಪುರ ಹುಡುಗ. ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ, ಎಲ್ಲರೂ ಮಿಸ್ ಮಾಡಿದೆ ವಿಡಿಯೋ ನೋಡಿ. ಇವತ್ತು ಏನಪ್ಪ ವಿಶೇಷ ಅಂದರೆ, ನಾನು ಚಿಕ್ಕಮದುರೆಗೆ ಬಂದಿದ್ದೀನಿ. ಈ ಚಿಕ್ಕಮದುರೆ ದೇವಸ್ಥಾನ ಬಂದ್ಬಿಟ್ಟು ದೊಡ್ಡಬಳ್ಳಾಪುರ ಡಿಸ್ಟಿಕ್ಕು, ನೆಲಮಂಗಲ ಗ್ರಾಮಾಂತರ. ಇದು ಬೆಂಗಳೂರಿಂದ ಕೇವಲ 1 ಗಂಟೆ ಜರ್ನಿಗೆ ಈ ದೇವಸ್ಥಾನಕ್ಕೆ ನಾವು ಬರ್ಬೋದು. ಕೆಲವರು ತುಂಬಾ ಆರ್ಥಿಕ ಸಂಕಷ್ಟದಿಂದ ಮತ್ತೆ ನೆಗೆಟಿವ್ ಫೀಲಿಂಗ್ ಇಂದ ಹೊರಗೆ ಬರೋಕ್ಕಾಗಲ್ಲ. ಈ ದೇವಸ್ಥಾನಕ್ಕೆ ಮಾರ್ನಿಂಗ್ ಟೈಮಲ್ಲಿ ಶನಿವಾರ ಒಂದ್ಸತಿ ಪೂಜೆ ಮಾಡಿಸ್ಕೊಂಡು ಹೋದ್ಮೇಲೆ ಮತ್ತೆ ನಿಮ್ಗೆ ಅನ್ಸುತ್ತೆ ಈ ದೇವಸ್ಥಾನಕ್ಕೆ ಮತ್ತೆ ಮತ್ತೆ ವಿಸಿಟ್ ಮಾಡಬೇಕು ಅನ್ಸುತ್ತೆ. ಯಾಕಂದ್ರೆ ನಿಮ್ಗಿರೋ ನೆಗೆಟಿವ್ ಎನರ್ಜಿ ಹೋಗ್ಬಿಟ್ಟು ಪಾಸಿಟಿವ್ ಎನರ್ಜಿ ಬರುತ್ತೆ. ಇಲ್ಲಿ ತುಂಬಾ ಹಲವಾರು ಭಕ್ತರು ನಂಬ್ತಾರೆ. ಮತ್ತೆ ಶನಿವಾರ ಟೈಮಲ್ಲಿ ಹಲವಾರು ಭಕ್ತರು ಬರ್ತಾರೆ, ಸಾವಿರಾರು ಸಂಖ್ಯೆಯಲ್ಲಿ ಇರ್ತಾರೆ. ಮನೆಯಲ್ಲಿ ಕಷ್ಟ ಇದ್ದಾಗ, ಇಲ್ಲ ಆರ್ಥಿಕ ಪರಿಸ್ಥಿತಿ ಇದ್ದಾಗ, ಶನಿ ದೋಷ ಇದ್ದಾಗ, ಏನೇ ಸಮಸ್ಯೆ ಇರಲಿ, ಇಲ್ಲಿ ಒಂದ್ಸತಿ ವಿಸಿಟ್ ಮಾಡಿ ಮತ್ತೆ ಮತ್ತೆ ವಿಸಿಟ್ ಮಾಡ್ತೀರಾ. ಕೆಲವರು ತಮ್ಮ ಕನ್ಸು ನನ್ಸಾಗ್ಬೇಕು ಅಂತ ಜೀವನದಲ್ಲಿ ತುಂಬಾ ಸ್ಟ್ರಗಲ್ ಮಾಡ್ತಾರೆ, ಪ್ರಯತ್ನ ಮಾಡ್ತಾರೆ. ಎಷ್ಟೇ ಪ್ರಯತ್ನ ಮಾಡಿದ್ರು ಕೊನೆಗೂ ಫೈಲ್ ಆಗ್ತಾನೆ ಇರ್ತಾರೆ. ಅಂತವ್ರು ಯಾರೇ ಆಗಿರ್ಲಿ, ಮತ್ತೆ ಹೊಸದಾಗಿ ಪ್ರಯತ್ನ ಮಾಡ್ತಿರೋರಾಗಿರ್ಲಿ, ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ. ಯಾಕಂದ್ರೆ ಶನಿ ಪ್ರಭಾವ ಅನ್ನೋದು ಎಲ್ಲರ ಮೇಲೂ ಇರುತ್ತೆ. ಆದ್ರಿಂದ ಪೂಜೆ ಮಾಡಿಸೋದ್ರಿಂದ ಶನಿ ಪ್ರಭಾವ ಕಡಿಮೆ ಆಗುತ್ತೆ. ಎಸ್ಪೆಷಲಿ ಕೆಲವೊಂದು ಜನ ತುಂಬಾ ಬ್ಯುಸಿ ಇರ್ತೀರಾ. ಆದ್ರಿಂದ ಅಂತವ್ರು ಸೋಮವಾರ ಆಗಿರ್ಲಿ ಭಾನುವಾರ ಆಗಿರ್ಲಿ ವಿಸಿಟ್ ಮಾಡಿ. ಯಾಕಂದ್ರೆ ಅವತ್ತು ಕ್ರೌಡ್ ಕಡಿಮೆ ಇರುತ್ತೆ.